ಸುಮಲತಾ ಪರ ನಟ ದರ್ಶನ್ ಮತ್ತೆ ಪ್ರಚಾರದ ಅಬ್ಬರವನ್ನ ಆರಂಭಿಸಿದ್ದಾರೆ. ಪ್ರಚಾರಕ್ಕೆ ಬರ್ತಿದ್ದ ಹಾಗೆ ಸಿನಿಮಾ ಡೈಲಾಗ್ ಹೊಡೆದಿದ್ದಾರೆ ದರ್ಶನ್. ಸಹಾಯ ತಲೆ ತಗ್ಗಿಸಿಕೊಂಡು ಮಾಡು, ದುಡಿಮೆ ತಲೆ ಎತ್ತಿಕೊಂಡು ಮಾಡು ಅಂತ ದರ್ಶನ್ ಹೇಳಿದ್ದಾರೆ. ಅಂಬರೀಷ್ ಯಾವತ್ತೂ ತಾವು ಮಾಡಿರೋ ಸಹಾಯದ ಬಗ್ಗೆ ಬಾಯಿ ಬಿಟ್ಟು ಹೇಳಿಲ್ಲ. ಅಂಬರೀಷ್ ನಾನು ಅದು ಮಾಡಿದೆ ಇದು ಮಾಡಿದೆ ಅಂತ ಎಲ್ಲೂ ಹೇಳಿಲ್ಲ ಅಂತ ಪ್ರಚಾರದ ಆರಂಭದಲ್ಲಿಯೇ ಮಾತಿನ ಯುದ್ಧಕ್ಕೆ ಸಿದ್ಧರಾದರು ಸಾರಥಿ. ಕೆಆರ್ ನಗರ ವಿಧಾನಸಭಾ ಕ್ಷೇತ್ರದ ಹೊಸೂರಿನಲ್ಲಿ ದರ್ಶನ್ ಪ್ರಚಾರವನ್ನು ಮಾಡ್ತಿದ್ದಾರೆ. 5 ದಿನಗಳ ನಂತರ ಮತ್ತೆ ಸುಮಲತಾ ಪರವಾಗಿ ದರ್ಶನ್ ಈ ರೀತಿಯಾಗಿ ಪ್ರಚಾರದ ಅಖಾಡಕ್ಕೆ ಇಳಿದಿರುವಂತದ್ದು. ಅಪ್ಪಾಜಿ ಹತ್ರ ಕೆಲಸ ಮಾಡಿದ್ದಾರೆ. ಸಹಾಯನ ತಲೆ ತಗ್ಗಿಸ್ಕೊಂಡು ಅಪ್ಪಾಜಿ ಹತ್ರ ಕೆಲಸ ಮಾಡಿದ್ದಾರೆ. ಏನೋ ಸುಮಲತಾ ಪರ ನಟ ದರ್ಶನ್ ಮತ್ತೆ ಪ್ರಚಾರವನ್ನ ಆರಂಭಿಸಿದ್ದಾರೆ. ಪ್ರಚಾರಕ್ಕೆ ಬರ್ತಾ ಇದ್ದ ಹಾಗೆ ಸಿನಿಮಾ ಡೈಲಾಗ್ ಹೊಡೆದಿದ್ರು ದರ್ಶನ್. ಈಗ ಮಂಡ್ಯದ ಹೊಸೂರು ವ್ಯಾಪ್ತಿಯಲ್ಲಿ ದರ್ಶನ್ ಪ್ರಚಾರವನ್ನ ಮಾಡ್ತಿದ್ದಾರೆ. ಈ ಸಂದರ್ಭದಲ್ಲಿ ನಮ್ಮ ಪ್ರತಿನಿಧಿ ಮಾಲ್ತೇಶ್ ಜಗ್ಗಿನ್ ಜೊತೆ ದರ್ಶನ್ ಮಾತನಾಡಿದ್ದಾರೆ. ಏನ್ ಹೇಳಿದ್ದಾರೆ ಚಾಲೆಂಜಿಂಗ್ ಸ್ಟಾರ್, ಬನ್ನಿ ನೋಡ್ಕೊಂಡು ಬರೋಣ. ಸ್ಯಾಂಡಲ್ವುಡ್ನ ಸಾರಥಿ ಚಾಲೆಂಜಿಂಗ್ ಸ್ಟಾರ್ ದರ್ಶನ್ ಅವರು ನಾನು ನೊಂದ್ಕೊಳ್ಳಲ್ಲ, ಕೋಪ ಮಾಡ್ಕೊಳ್ಳಲ್ಲ, ಬೇಜಾರು ಮಾಡ್ಕೊಳ್ಳಲ್ಲ ಅಂತ ಹೇಳ್ತಾನೆ ಮತಬೇಟೆ ಶುರು ಮಾಡಿದ್ರು ಕೂಡ ರಾಜಕೀಯ ಆಕಾರದಲ್ಲಿ ಮಾತಿಗೆ ಮಾತು ಬೆಳೀತಕ್ಕಂಥದ್ದು, ಏಟಿಗೆ ಎದುರೇಟು ಕೊಡ್ತಕ್ಕಂಥದ್ದು ಸರ್ವೇ ಸಾಮಾನ್ಯ ಆಗಿದೆ ಅನ್ನೋಂಥ ಮಾತು ಕೇಳಿ ಬರ್ತಾ ಇದೆ. ಸೊ ಎಲ್ಲ ಬೆಳವಣಿಗೆಗಳ ಬಗ್ಗೆ ಅವ್ರನ್ನೇ ಮಾತಾಡ್ಸೋಣ. ಈಗ ಚಾಲೆಂಜಿಂಗ್ ಸ್ಟಾರ್ ದರ್ಶನ್ ಅವ್ರು ನಮ್ಮ ಜೊತೆ ಇದ್ದಾರೆ. ಸರ್, ನಿಮ್ಮ ಡೈಲಾಗು ಟ್ರೆಂಡ್ ಆಯಿತು, ಸೊ ಅದನ್ನು ನೀವು ಅಳವಡಿಸ್ಕೊಂಡ್ರಿ. ಆದರೆ ಈಗ ರಾಜಕಾರಣದಲ್ಲಿ ಅದು ಹಾಗೆ ಉಳಿದಿಲ್ಲ ಅನ್ನೋಂಥದ್ದು ನಿಮ್ಮ ಗಮನಕ್ಕೆ ಬರ್ತಾ ಇದೆಯಾ ಸರ್? ಅದನ್ನು ಫಾಲೋ ಮಾಡೋಕ್ಕೆ ಕಷ್ಟ ಅನ್ನೋದು ಅರ್ಥ ಆಗ್ತಿದೆಯಾ, ಹೇಗೆ ಸರ್? ಆ ಥರದ್ದೇನಿಲ್ವಲ್ಲ ಸರ್, ನಾವು ನಮ್ಮ ಕೆಲಸ ನಾವು ಮಾಡ್ತಾ ಇದೀವಿ ಸರ್, ಅಷ್ಟೇ. ಓಕೆ ಸರ್, ಈಗ ನೀವು ಒಂದು ರೀತಿ ಮತಬೇಟೆಯನ್ನು ಮಾಡ್ತಾ ಇರ್ತಕ್ಕಂಥದ್ದು, ಎದುರಾಳಿಗಳು ವೈಯಕ್ತಿಕ ಟೀಕೆಗಳನ್ನು ಮಾಡ್ತಾ ಇರ್ತಕ್ಕಂಥದ್ದು. ಸೊ ಈ ವೈಯಕ್ತಿಕ ಟೀಕೆಗಳು ರಾಜಕಾರಣದಲ್ಲಿ ಬರ್ತಾ ಇರೋವಂಥದ್ರ ಬಗ್ಗೆ ನಿಮ್ಗೆ ಹೇಗೆ ಅನಿಸ್ತಾ ಇದೆ, ಈ ಬೆಳವಣಿಗೆ ಬಗ್ಗೆ ಸರ್? ಸರ್, ಈಗ ಟ್ರೆಂಡ್ ಚೇಂಜ್ ಆಗ್ತಾ ಇದೆ ಸರ್. ಮೇ ಬಿ ಈ ಸಲ ಹಂಗೆ ಮಾಡ್ಬೋದು ಸರ್. ಹೋಗ್ತಾ ಹೋಗ್ತಾ ಅದೆಲ್ಲ ಬಿಟ್ಬಿಡ್ತಾರೆ. ಯಾಕಂದರೆ ಜನ ನೀವು ವೈಯಕ್ತಿಕ ಏನೇ ತೊಗೊಂಡ್ರು ಕೂಡ ನೀವು ಅಂತ ನೋಡ್ತೀರಾ ಸರ್. ಸೊ ಅದ್ರ ಮೇಲೆ ಅವ್ರು ನಿಗಾ ಇಡ್ತಾರೆ ಸರ್. ಓಕೆ ಸರ್, ಒಂದು ಈಗ ನೀವು ಮಾತನಾಡ್ತಕ್ಕಂಥ ಮಾತುಗಳು, ಸಿನಿಮಾದ ಟೈಟ್ಲ್ಗಳಾಗ್ತಾ ಇರುವಂಥದ್ದು ಒಂದು ರೀತಿ ಟ್ರೆಂಡಿಂಗ್ ಅಂತ ಹೇಳ್ಬೋದು. ಮಂಡ್ಯದ ಹೆಣ್ಣು ಸುಮಲತಾ ಅವ್ರ ವಿಚಾರವಾಗಿರ್ಬೋದು, ಜೋಡೆತ್ತುಗಳಾಗಿರ್ಬೋದು, ಈ ಬಗ್ಗೆ ಹೇಗೆ ಅನಿಸ್ತಾ ಇದೆ ಸರ್? ಸರ್, ಒಂದೇನಂದರೆ ಬರೀ ಟೈಟ್ಲ್ ಮಾಡಿಬಿಟ್ರೆ ಅದಕ್ಕೆ ಕಥೆ ಮಾಡೋದು ಭಾಳ ಕಷ್ಟ ಇದೆ ಸರ್. ಸುಮ್ಮನೆ ಇವಾಗ ಟ್ರೆಂಡ್ ಐತೆ ಅಂದ್ಬಿಟ್ಟು ಮಾಡ್ಕೊಳ್ತಾರೆ, ಬಟ್ ಯಾರು ಮಾಡಲ್ಲ ಸರ್. ಓಕೆ ಸರ್, ಒಂದು ಈಗ ಎದುರಾಳಿಗಳು ಶ್ರೀಕಂಠೇಗೌಡರು ಹೇಳಿರ್ತಕ್ಕಂಥದ್ದು ಒಂದು ಮಾತು ಏನಂತಂದರೆ, ಅವರು ಚುನಾವಣೆ ಮಾಡ್ತಾ ಇರೋದ್ರ ಹಿನ್ನೆಲೆಯಲ್ಲಿ ನೀವು ಅವರಿಗೆ ನಟರ ಟಿಕೆಟ್ಗಳನ್ನು ತೆಗೆದುಕೊಂಡು ಸಿನಿಮಾ ಮಾತ್ರ ನೋಡಬೇಕು, ಮತ ಹಾಕಬೇಡಿ ಅನ್ನುವಂಥ ಸಂದೇಶವನ್ನು ಕೊಡ್ತಾ ಇರುವಂಥದ್ದು. ಸರ್, ಈ ಸಲ ಎಲ್ಲರೂ ಸ್ವಾಭಿಮಾನದಲ್ಲಿ ನಿಂತಿದ್ದಾರೆ ಸರ್. ಅಭಿಮಾನ ಬೇರೆ, ಸ್ವಾಭಿಮಾನ ಇನ್ನೂ ಬೇರೆ ಸರ್. ಅದಕ್ಕೊಂದು ಸಣ್ಣ ಕತೆ ಹೇಳ್ತೀನಿ ಸರ್ ನಿಮಗೆ. ಈಗ ಹುಲಿ ನೋಡಿದ ತಕ್ಷಣ, ಹುಲಿ ಬೇಟೆ ನೋಡಿದಿರಾ ಸರ್ ನೀವು? ಬಂದರೆ ಇಲ್ಲೇ ಬಂದು ಹಿಡಿತದೆ. ಅದು ಹುಲಿ ಅದು ಅಂತಂತೀವಿ. ಇದೇ ಒಂದು ಬೆಕ್ಕನ್ನ ಒಂದು ರೂಮಲ್ಲಿ ಹಾಕ್ಕೊಳ್ಳಿ ಸರ್, ಅದು ನಾವು ಹಿಂಗೆ ಸೋರ್ಕೊಂಡು ನಮ್ಮ ಜೊತೆ ಆಟ ಆಡ್ಕೊಂಡಿರುತ್ತೆ. ಬಟ್ ಯಾವಾಗ ಒಳಗಡೆ ಹಾಕಿ ನಾವು 4 ಕೇಟ್ ಹೊಡೀರಿ, ಅದು ತಿರುಗಿದ್ರೆ ಹುಲಿಗಪ್ಪ ಅದೇ ಕರೆಕ್ಟಾಗಿ ಬಂದು ಹಿಡಿಯುತ್ತೆ. ಬೆಕ್ಕೊಂದು ಇಷ್ಟ ಇರುತ್ತೆ. ಆ ಥರ ಅದರ ಸ್ವಾಭಿಮಾನ ಅಂತ ಬಂದಾಗ ನಾನು ಹೋಗ್ತೀನಿ, ನನ್ನ ಜೊತೆ ನಿನ್ನೂ ಕರ್ಕೊಂಡು ಹೋಗ್ತೀನಿ ಅನ್ನೋ ಲೆವೆಲ್ ಇರುತ್ತೆ ಸರ್. ಈಗ ಆಗ್ತಿರೋಂಥ ಬೆಳವಣಿಗೆಗಳಲ್ಲಿ ಅಭಿಮಾನಿಗಳಿಗೆ ಸ್ವಾಭಿಮಾನದ ಬಗ್ಗೆ ಆಗಿರ್ಬೋದು, ಅಭಿಮಾನ ಆಗಿರ್ಬೋದು, ಅದು ಹೇಗೆ ಮತ ಕನ್ವರ್ಟ್ ಆಗುತ್ತೆ ಅನ್ನೋಂಥದ್ದು ನಿಮಗೆ ಕಾಣಿಸ್ತಾ ಇದೆ, ಮತ್ತು ಹೇಗೆಲ್ಲ ಮಾಹಿತಿ ಸಿಗ್ತಾ ಇದೆ ಅಂತಕ್ಕಂಥದ್ದು ಸರ್? ಒಂದೇನೆಂದರೆ ಇಲ್ಲಿ ಅಭಿಮಾನ ದರ್ಶನ್ಗಾಗಲಿ ಇಲ್ಲ ಹೀರೋ ಯಶೋರ್ಗಾಗಲಿ ಹಂಗಲ್ಲ ಸರ್. ಅಪ್ಪಾಜಿಯವ್ರ ಅಭಿಮಾನಿಗಳು ನೀವು ಆ್ಯಕ್ಚುಲಿ ತೊಗೊಂಡ್ರೆ ಭಾರತಾದ್ಯಂತ ಎಲ್ಲ ಕಡೆನೂ ಇದ್ದಾರೆ. ಈ ಪ್ರಾಂತ್ಯದಲ್ಲಿ ತುಂಬಾ ಇದ್ದಾರೆ. ಸೊ ಅವರೆಲ್ಲ ಮನ್ಸಿಗೆ ತೊಗೊಂಡಿದ್ದಾರೆ, ಈ ಸಲ ಮಾಡೋಣ ಅಂತ ಅಂದ್ಬಿಟ್ಟು. ಸೊ ಸಾಕಲ್ಲ ಅದು ಸರ್. ಇವತ್ತು ಬೆಳಗ್ಗೆನೇ ಒಂದು ರೀತಿ ಮಾತಿನ ಯುದ್ಧ ಶುರುವಾಯ್ತಾ ಅನ್ನುವಂಥದ್ದು, ಅಂದರೆ ಸಹಾಯನ ತಲೆ ತೆಗೆಸಿ ಮಾಡಬೇಕು, ದುಡಿಮೆನ ತಲೆ ಎತ್ತು ಮಾಡಬೇಕು. ಸೊ ಈ ರೀತಿಯಾಗಿ ಅಂತಂದರೆ ನೀವು ಹೇಳ್ತಾ ಇದ್ರಿ, ಸೊ ಯಾರು ಏನೇ ಮಾತಾಡ್ಕೊಳ್ಳಿ, ನಾವು ಸಹಾಯ ಮಾಡಿರ್ತಕ್ಕಂಥದ್ದು ಅದನ್ನು ಮಾಡ್ತೀವಿ ಇದನ್ನು ಮಾಡ್ತೀವಿ ಅಂತಕ್ಕಂಥದ್ದು ಹೇಳೋದು ಅಲ್ಲ ಅನ್ನೋ ರೀತಿಯಲ್ಲಿ ಟಾಂಗ್ ಕೊಟ್ಟಂಗಿತ್ತು, ಹೇಗೆ ಸರ್? ಸರ್, ಅದು ನಾನು ಟಾಂಗ್ ಕೊಟ್ಟಿಲ್ಲ ಸರ್. ಯಾಕಂದರೆ ಈಗ ನಾವು ನೋಡ್ರಿ ಹೋಗ್ತಾ ಇದ್ವಿ ಅಂದ್ಕೊಳ್ಳಿ, ಹಿಂಗೆ ಯಾರೋ ಪಕ್ಕದಲ್ಲಿ ನೋಡ್ರೋಣ, ಇದು ಆ್ಯಕ್ಚುಲಿ ಅಪ್ಪಾಜಿಯವ್ರು ಮಾಡಿಸಿದ್ದು, ಅಂಬರೀಷ್ ಅಣ್ಣ ಕಟ್ಸಿದ್ದು ಅಲ್ಲ, ಅವ್ರು ಕಟ್ಸಿದ್ದು ಇವ್ರು ಕಟ್ಸಿದ್ದು. ಅವ್ರು ಯಾವತ್ತೂ ಆ್ಯಕ್ಚುಲಿ ಹೇಳಿಲ್ಲ ಸರ್ ನಾನು ಇದನ್ನು ಮಾಡಿದ್ದೀನಿ ಇಂಥದ್ದು ಮಾಡಿದ್ದೀನಿ ಅಂತ. ಇದೇನಕ್ಕೆ ಅಂತಂದರೆ ನಾನು ಅವ್ರಿಗೆ ಎಮ್ ಎಲ್ ಎ ಇದಕ್ಕೆ ಕ್ಯಾನ್ವಾಸಿಂಗ್ ಮಾಡಬೇಕಾದ್ರೆ ಅವ್ರಿಗೆ ಬಂದು ಹಿಂಗೆ ನಿಂತು ಅಪ್ಪ ಓಟ್ ಹಾಕ್ರಪ್ಪ ನಾನು ಒಳ್ಳೇದು ಮಾಡ್ತೀನಿ ಅಂತ ಹೇಳೋರು. ಅಷ್ಟೇ ಅವ್ರು ಹೇಳ್ತಾ ಇದ್ದಿದ್ದು. ಒಂದೊಂದು ಹಳ್ಳಿಲಿ ಆ್ಯಕ್ಚುಲಿ ನಿಂತು ಮಾತಾಡೋದಕ್ಕೂ ಅವ್ರಿಗೆ ಹೋಗೋಣ, ಯಾಕೆ ಸುಮ್ಮನೆ ಟೈಮ್ ವೇಸ್ಟ್ ಮಾಡ್ತೀವಿ, ನಮ್ಗೆ ಗೊತ್ತು, ನಾವು ಹಾಕ್ತೀವಿ ಹೋಗೋಣ, ನೀನೇ ನಮ್ಗೆ ಏನೇನು ಮಾಡಿಕೊಟ್ಟಿಲ್ಲ ಅಂತ ಅವ್ರುಗಳು ಹೇಳೋರು.
ಸೊ ಆ ಥರದೊಂದಿತ್ತು. ಅದಕ್ಕೆ ಅವ್ರು ಅವತ್ತಿಂದನೂ ಆ್ಯಕ್ಚುಲಿ ಇವತ್ತವ್ರಿಗೆ ಹೇಳ್ಕೊಳ್ಳಿಲ್ಲ, ನಾನು ಇಂಥದ್ದು ಮಾಡಿದ್ದೀನಿ ಅಂದ್ಬಿಟ್ಟು ಎಲ್ಲೂ ಹೇಳ್ಕೊಂಡಿಲ್ಲ ಅವರು. ಅಂಬರೀಷ್ ಅವ್ರ ಕೊಡುಗೆ ಏನು ಅಂತ ಪ್ರಶ್ನೆ ಮಾಡ್ತಕ್ಕಂಥ ಜನರಿಗೆ ನೀವೇನು ಹೇಳಕ್ಕೆ ಇಷ್ಟಪಡ್ತೀರಿ ಈ ಮೂಲಕ? ಸರ್ ಒಂದೇನಂದರೆ ಇವತ್ತಿನ ಇಲ್ಲಿನ ಜನ ಹೇಳ್ತಾ ಇದ್ರಲ್ಲ ಸರ್, ಯಾವುದೋ ರಿಮೋಟ್ ಪ್ಲೇಸಲ್ಲಿ ಆ್ಯಕ್ಚುಲಿ ನಮ್ಗೆ ಇಲ್ಲೊಂದು ಚೌಲ್ಟ್ರಿ ಕಟ್ಟಿಸ್ಕೊಟ್ರು, ನಮ್ಮ ದೇವಸ್ಥಾನಕ್ಕೆ ಈ ಥರ ಕಾಂಪೌಂಡ್ ಹಾಕಿಸ್ಕೊಟ್ರು, ನಮ್ಗೆ ಇಲ್ಲಿ ರೋಡ್ ಮಾಡಿಸ್ಕೊಟ್ರು ಅಂತ ಸಾಕಲ್ಲ, ಅವರೇ ಇದ್ದಾರಲ್ಲ ಹೇಳೋಕ್ಕೆ. ಸರ್ ಒಂದು ಕಡೆ ಮೋದಿ ಅವರು ಸುಮಲತಾ ಅವರು ಬಹಿರಂಗವಾಗಿ ಬೆಂಬಲ ಕೊಟ್ಟಿರ್ತಕ್ಕಂಥದ್ದು, ಇನ್ನೊಂದು ಕಡೆ ಸುಮಲತಾ ಮೇಡಮ್ ಹೇಳಿರ್ತಕ್ಕಂಥದ್ದು JDS ನವರು ಒಂದು ಪ್ಲಾನ್ ಮಾಡಿರ್ತಕ್ಕಂಥದ್ದು, ಒಂದು ವಾರದ ನಂತರ ಒಂದಿಷ್ಟು ವಿಡಿಯೋಗಳನ್ನು ಆಡಿಯೋಗಳನ್ನು ತಿರುಚುವಂಥದ್ದು, ಮಾರ್ಫ್ ಮಾಡುವಂಥದ್ದು, ಅದನ್ನು ಬಿಡ್ತೀವಿ ಅಂತ ಬೆದರಿಕೆ ಹಾಕ್ತಾ ಇರುವಂಥದ್ದು, ಅವರ ಮನೆಯವ್ರನ್ನೇ ಒಬ್ಬರನ್ನ ಕೇಳಿದ್ದಾರೆ ಅನ್ನೋಂಥದ್ದು. ಇದು ನಿಮ್ಮ ಗಮನಕ್ಕೆ ಬಂತ ಮಾತುಕತೆ ಏನಾದ್ರು ಆಯ್ತಾ ಸರ್? ಈ ಬೆಳವಣಿಗೆ ಬಗ್ಗೆ ಏನು ಹೇಳ್ತೀರಾ ಅಂತ? ಒಳ್ಳೆ ಬೆಳವಣಿಗೆ ಅಲ್ಲ ಸರ್, ಏನೇ ಇದ್ರು ಮತ ಅಂದರೆ ನಾನು ಇದು ಮಾಡ್ತೀನಿ, ಒಂದು ಅವಕಾಶ ಕೊಡಿ ಅಂತ. ಆಮೇಲೆ ಏನೋ ಇವತ್ತು ಗೆದ್ದಿದ ತಕ್ಷಣ ಲೈಫ್ ಲಾಂಗ್ ಇವರೇ ಇರ್ತಾರಂತಲ್ಲ ಸರ್, 5 ವರ್ಷ ಸ್ಪ್ಯಾನ್ ಸರ್. 5 ವರ್ಷದಲ್ಲಿ ನಾವೇನೇನು ಮಾಡೋಕ್ಕಾಗುತ್ತೆ, ನೀವು ಅವ್ರಿಗೆ ಏನೇನು ಮಾಡ್ಕೊಡೋಕ್ಕಾಗುತ್ತೆ, ಅದ್ರ ಮೇಲೆ ಡಿಪೆಂಡ್ ಆಗುತ್ತೆ ಸರ್. ಸರ್ ಕೊನೆಯದಾಗಿ ಎಷ್ಟು ದಿನಗಳ ಕಾಲ ಮತಬೇಟೆ ಮುಂದುವರಿತಕ್ಕಂಥದ್ದು, ಮತ್ತು ಇನ್ನೂ ಎಷ್ಟು ದಿನ ಹೀಗೆ ಇರ್ತೀರಾ? ಖಂಡಿತ ಕೊನೆಯವ್ರಿಗೆ ಇಲ್ಲೇ ಇರ್ತೀನಿ ಸರ್. ಥ್ಯಾಂಕ್ ಯು ಸರ್. ಥ್ಯಾಂಕ್ ಯು ಸರ್. ಎಸ್, ಇದಿಷ್ಟು ಏನಂತಂದರೆ ಚಾಲೆಂಜಿಂಗ್ ಸ್ಟಾರ್ ದರ್ಶನ್ ಅವರ ಮಾತಾಗಿರ್ತಕ್ಕಂಥದ್ದು. ಸೊ